ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪರವಾಗಿಲ್ಲ ಕಡೆ, ಕಾಫಿ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಅದೇ ಮತ್ತೆ. ಹೌದು ಜಾನು, ನೀನ್ ಇಷ್ಟು ಚೆನ್ನಾಗಿ ಕಾಫಿ ಮಾಡ್ತೀಯ ಅಂತ ಗೊತ್ತೇ ಇರ್ಲಿಲ್ಲ. ನೀವೆಲ್ಲ ಏನೇ ಹೊಗಳದಿದ್ರು ನಿಮ್ ಅಳಿಯನ್ನೇ ಹೊಗಳ್ಬೇಕು. ಅವರಿಂದನೇ ನಾನು ಇಷ್ಟು ಚೆನ್ನಾಗಿ ಕಾಫಿ ಮಾಡೋದ್ ಕಲ್ತಿರೋದು. ಜಾನು, ನೀನು ಅಡಿಗೆ ತಿಂಡಿನ ಮಾಡಿ ಅವ್ರಿಗೆ ಬಡಿಸ್ಬೇಕು. ಅದನ್ನ ಬಿಟ್ಬಿಟ್ಟು ಕಾಫಿ ಮಾಡೋದನ್ನೇ ಅವ್ರ ಹತ್ರ ಕಲ್ತೆ ಅಂತೀವಿ. ಅದಕ್ಕೆ ಹೇಳೋದು, ಹೆಣ್ಮಕ್ಳು ಮದ್ವೆಗೆ ಮೊದಲೇ ಇದನ್ನೆಲ್ಲ ಕಲಿಬೇಕು ಅಂತ. ಆಯ್ತಾಯ್ತು. ಏನು ಅವಶ್ಯಕತೆ ಇಲ್ಲ ನೋಡ, ಎಲ್ಲದನ್ನೇನು ಕಲಿಬೇಕಾಗಿಲ್ಲ. ಅವ್ರು ನನ್ನ ಜೊತೆ ಇದ್ರೆ ಅಷ್ಟು ಸಾಕು. ನೋಡಿದ್ರಾ, ಹೀಗೆ ಹೇಳಿ ಹೇಳಿನೇ ನನ್ನ ಹತ್ರ ಏನು ಕೆಲಸ ಮಾಡಿಸ್ದೆ ತಾನೇ ಎಲ್ಲ ಮಾಡ್ಬಿಟ್ಟು ನನ್ನ ರಾಣಿ ತರ ಕೂಡ್ಸಿರೋದು. ಸರಿ, ನೀವೆಲ್ಲರೂ ಆರಾಮಾಗಿ ಕಾಫಿ ಕುಡೀರಿ, ಆಮೇಲೆ ಒಂದು ರೌಂಡ್ ಮನೆ ತೋರಿಸ್ತೀನಿ. ಆಯ್ ನಾನು ಬರಲ್ಲಪ್ಪ, ನನಗೂ 2 ಮಂಡೇನು ತುಂಬಾ ನೋವು. ನೀವೇ ಹೋಗಿ ನೋಡ್ಕೊಂಡ್ ಬನ್ನಿ. ಆಗ್ಲಮ್ಮ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಕೆಲಸ ಮಾಡ್ತಾ ಇದ್ದೀನಿ. ನಾನು ಕುಂಟೆ ಬೆಲ್ಲ ಆಡ್ತಾ ಇದ್ದೀನಿ. ತುಂಬಾ ತಲೆನೋವ್ತಾ ಇದೆ, ಸ್ವಲ್ಪ ಕಾಫಿ ಸಿಗ್ಬೋದಾ? ಮಹಾರಾಜನ ಮೊಮ್ಮಗಳು ಇವು, ಕೂತಲ್ಲೇ ಕಾಫಿ ಟೀ ಜ್ಯೂಸು ಎಲ್ಲ ತಂದು ಕೊಡ್ಬೇಕು. ಏನೋ ಅತ್ತೆ ಇಲ್ಲ ಅಂತ ಮಾಡ್ಕೊಡ್ತಿದ್ದೀನಿ ಅಷ್ಟೆ. ಹಾ, ಸ್ವಲ್ಪ ಸ್ಟ್ರಾಂಗ್ ಇರ್ಲಿ. ಆಯ್ತು. ನಾನು ಇಷ್ಟೊಂದು ಶುಗರ್ ಇರೋ ಕಾಫಿ ಕುಡಿಯಲ್ಲ ಅಂತ ಗೊತ್ತಿರ್ಬೇಕಲ್ವಾ? ಅದೆಲ್ಲ ನೀನು ಬೇಬಿ ಹತ್ರ ಹೇಳ್ಕೊ, ನಾನು ಮಾಡೋದು ಹಿಂಗೆ. ಹೋ ಗಾಡ್, ನಾನು ಇಷ್ಟೊಂದು ಶುಗರ್ ತಿಂದ್ರೆ ನನ್ನ ಹೆಲ್ತ್ ಗತಿ ಏನಾಗಬೇಕು? ಮನೆ ಕೆಲಸನೂ ಒಂಚೂರು ಮಾಡಿದ್ರೆ ಆರೋಗ್ಯ ಚೆನ್ನಾಗೇ ಇರುತ್ತೆ. ಏನೋ? ಏನಿಲ್ಲ. ಅಡ್ಗೆಗೆ ಏನು ಮಾಡಿದ್ದೀರಾ? ಅವರೆಕಾಳು ಗೊಜ್ಜು, ಬೂದುಗುಂಬಳಕಾಯಿ ಸಾಂಬಾರು. ನನಗದೆಲ್ಲ ಇಷ್ಟ ಆಗಲ್ಲ. ಈ ವೆದರ್ಗೆ ಏನಾದರೂ ಸ್ವಲ್ಪ ಸ್ಪೈಸಿಯಾಗಿ ತಿನ್ಬೇಕು ಅನ್ನಿಸ್ತದೆ. ಸ್ವಲ್ಪ ಖಾರವಾಗಿರೋ ಅಡುಗೆ ಮಾಡಿ. ಅದು ಬೇಕು ಇದು ಬೇಕು ಅಂತ ಕೇಳೋದಿಕ್ಕೆ ಇದೇನು ಹೋಟೆಲ್ ಅಲ್ಲ, ಮನೆ. ಅಷ್ಟೊಂದು ಖಾರವಾಗಿರೋದೇನಾದ್ರು ತಿನ್ಬೇಕು ಅಂತಿದ್ರೆ ಹಸಿಮೆಣಸಿನ್ಕಾಯಿ ತಿನ್ಕೊ. ನಾನು ಕೇಳಬಾರ್ದು ಏನು ಕೇಳಿದೆ? ಸ್ವಲ್ಪ ಅಡುಗೆಲಿ ಖಾರ ಮುಂದೆ ಮಾಡಿ ಅಂದೆ, ಅದು ತಪ್ಪಾ? ಅದೆಲ್ಲ ಆಗಲ್ಲ ಅಮ್ಮ. ಮಧ್ಯಾಹ್ನ ಏನು ಅಡುಗೆ ಮಾಡಬೇಕು ಅಂತ ನಾನು ಆಗ್ಲೇ ತರಕಾರಿ ಎಲ್ಲ ಹೆಚ್ಚಿಟ್ಟಾಗಿದೆ. ಏನು ಮಾಡ್ತೀವೋ ಅದನ್ನ ತಿನ್ಬೇಕು ಅಷ್ಟೇ. ಅಲ್ಲ, ನೀನ್ ನನ್ನ ಜೊತೆ ಎಲ್ಲಾ ವಿಚಾರಕ್ಕೂ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ಲಿಲ್ಲ ಸಮಾಧಾನ ಇರಲ್ಲ ಅಲ್ವಾ? ಸ್ವಲ್ಪ ನಾರ್ಮಲ್ ಆಗಿ ಬಿಹೇವ್ ಮಾಡೋ ಗೊತ್ತಾಗಲ್ವಾ? ಹೂನಮ್ಮ, ನೀನ್ ಮಾತ್ರ ನಾರ್ಮಲ್ ಆಗಿರೋದಿಲ್ಲಿ, ನಾವೆಲ್ಲ ತಲೆಕೆಟ್ಟೋರು ನೋಡು. ಏನ್ ಗಲಾಟೆ ಅದ್ಗೆ? ಏನಾಯ್ತು? ನನಗೇನು ಆಗಿಲ್ಲಪ್ಪ, ನೀನ್ ಹೆಂಡ್ತಿನ ಕೇಳ್ಕೊ. ಅವಳಿಗೆ ಖಾರವಾಗಿ ಅಡುಗೆ ಮಾಡ್ಬೇಕಂತೆ, ನಾವ್ ಮಾಡೋ ಅಡುಗೆ ರುಚಿಸಲ್ವಂತೆ. ಅಲ್ಲ ಬೇಬಿ, ನಾನ್ ಕೇಳಬಾರ್ದು ಏನ್ ಕೇಳ್ದೆ? ಅಡ್ಗೆ ಸ್ವಲ್ಪ ಖಾರ ಹಾಕಿ ಅಂದೆ, ಅದ್ ತಪ್ಪಾ? ಬೇಬಿ ನಿನ್ಗೆ ಏನೇ ಬೇಕಾದ್ರೂ ನನ್ನನ್ನು ಕೇಳುತ್ತಾನೆ. ನಾನು ಆರ್ಡರ್ ಮಾಡಿಸ್ತಿದ್ದೆ ಅಲ್ವಾ? ಏನ್ ಬೇಕು ಹೇಳಿ ನಿಂಗೆ? ನನಗೆ ಆರ್ಡರ್ ಮಾಡೋದೆಲ್ಲ ಏನು ಬೇಡ. ನಾನು ಇವತ್ತು ಆಫೀಸ್ಗೆ ಹೋಗ್ತಿಲ್ಲ. ಅಮ್ಮ ಜೊತೆ ದೇವಸ್ಥಾನಕ್ಕೆ ಹೋಗ್ತೀನಿ. ದೇವಸ್ಥಾನ? ದಾರಿಲಿ ಬರ್ತಾ ಖಾರವಾಗಿ ರುಚಿಯಾಗಿ ತಿನ್ಕೊಂಡ್ ಬರ್ತೀನಿ. ಅಲ್ಲ ಬೇಬಿ, ಇಲ್ಲಿ ಮಾಡಿರೋ ಅಡಿಗೆ ನೀನೇ ತಿನ್ಕೋ. ಅಲ್ಲ ಅದ್ಗೆ ಏನ್ ಅದ್ಗೆ ಈ ಊಟದ ವಿಚಾರಕ್ಕೆಲ್ಲ ಈ ತರ ಮಾತಾಡ್ತಿರಲ್ಲ? ಹೂನಪ್ಪ, ನಾನೇ ಎಲ್ಲ ಮಾತುಗಳನ್ನೂ ಆಡೋದು. ನಿನ್ ಹೆಂಡತಿ ಪಾಪ ಬಾಯೇ ಇಲ್ಲ ನೋಡು. ಓ ಅದ್ಗೆ ಅಮ್ಮ ಬರೋ ತನಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತಾನೆ. ಬೇಬಿ ಬಂದೆ. ಒಂದು ನಿಮಿಷ. ಇವನೊಬ್ಬ ಓತಿ ಕಾಟಕ್ ಬಾಲ ತರ ಅಡ್ಜಸ್ಟ್ ಮಾಡ್ಕೋಬೇಕಾದ್ರೆ. ಅತ್ತೆ ಇದ್ದಾಗ ಏನ್ ಅಡುಗೆ ಮಾಡಿದ್ರು ಬಾಯ್ ಮುಚ್ಕೊಂಡು ತಿಂತಾರೆ. ನಾನು ಒಬ್ಳೆ ಇದೀನಿ ಅಂತ ಎಲ್ಲರೂ ಜೋರ್ ಮಾಡೋರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.